ದ್ವಾಪರ ಯುಗದಲ್ಲಿ ಹಿಡಿಂಬಾಸುರನೆಂಬ ಒಬ್ಬ ರಾಕ್ಷಸನಿದ್ದ. ಇವನಿಗೆ ಒಬ್ಬಳು ತಂಗಿ ಇದ್ದಳು. ಅವಳ ಹೆಸರು ಹಿಡಿಂಬೆ. ಈ ಕಡೆ ಕೌರವರ ಹಿರಿಯ ದುರ್ಯೋಧನನಿಂದ ಬಾಧಿತರಾಗಿ ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಬಂದ ಪಾಂಡವರು ಒಂದು ದೊಡ್ಡ ಆಲದ ಮರದ ಅಡಿಯಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದರು. ಅವರಿಗೆಲ್ಲ ಕಾವಲಾಗಿ ಭೀಮನಿದ್ದನು. ಧರ್ಮರಾಜ, ಅರ್ಜುನ, ನಕುಲ, ಸಹದೇವ, ಕುಂತಿ ಇವರೆಲ್ಲ ಸ್ವಲ್ಪ ಹೊತ್ತಿನಲ್ಲಿ ಮಲಗಿ ನಿದ್ರಿಸಿದರು. ಅದೊಂದು ಕಾಡು. ಅಲ್ಲಿಯೇ ಹಿಡಿಂಬಾಸುರ ವಾಸ ಮಾಡುತ್ತಿದ್ದ. ಹಿಡಿಂಬಾಸುರನಿಗೆ ಸನಿಹದಲ್ಲೆಲ್ಲೋ ನರಮನುಷ್ಯರಿರುವುದು ಅರಿವಿಗೆ ಬಂದಿತು. ಮರವೊಂದನ್ನು ಹತ್ತಿ ನೋಡಿದ. ದೂರದಲ್ಲಿ ಪಾಂಡವರು ಮಲಗಿದ್ದು ಕಾಣಿಸಿತು. ತಂಗಿ ಹಿಡಿಂಬೆಯನ್ನ ಕರೆದು, ಹಿಡಿಂಬೆ, ಹೋಗು, ಅಲ್ಲಿ ಯಾರೋ ಮಲಗಿದ್ದಾರೆ. ನನಗೆ ಬಹಳ ಹಸಿವೆಯಾಗಿದೆ. ನೀನು ಹೋಗಿ ಅವರನ್ನೆಲ್ಲ ಕೊಂದು ತಂದು ಬಿಡು. ತಿಂದು ಹೊಟ್ಟೆ ತುಂಬಿಸಿಕೊಳ್ಳುವೆ ಎಂದ. ಹಿಡಿಂಬೆ ನೇರವಾಗಿ ಪಾಂಡವರಿದ್ದಲ್ಲಿಗೆ ಬಂದಳು. ಭೀಮಸೇನ ಒಬ್ಬನೇ ಚಿಂತಿಸುತ್ತಾ ಕುಳಿತಿದ್ದ. ಅವನ ಮೈಕಟ್ಟು ಸುಂದರ ಕಾಯ ನೋಡಿ ಹಿಡಿಂಬೆಗೆ ಅವನಲ್ಲಿ ಮೋಹ ಉಂಟಾಯಿತು. ಮದುವೆಯಾದರೆ ಅವನನ್ನೇ ಎಂದುಕೊಂಡಳು ಹಿಡಿಂಬೆ. ತನ್ನ ಭಯಾನಕ ರೂಪದಲ್ಲಿ ಹೋದರೆ ಅವನು ಹೆದರಿಯಾನು ಎಂದುಕೊಂಡು ಸುಂದರವಾದ ಸ್ತ್ರೀ ರೂಪವನ್ನು ಧರಿಸಿದಳು. ನೇರವಾಗಿ ಭೀಮನಲ್ಲಿಗೆ ಬಂದಳು. ಓ ಮಹಾಪುರುಷ, ನಿನ್ನನ್ನು ನೋಡಿದರೆ ಯಾರೋ ರಾಜಕುಮಾರನಂತೆ ಕಾಣುತ್ತಿ. ನಾನು ನಿನ್ನನ್ನು ಮದುವೆಯಾಗಲು ಬಯಸಿದ್ದೇನೆ. ನಾನು ನೋಡಲು ಸುಂದರಿಯಷ್ಟೇ. ನಿಜವಾಗಿ ನಾನು ರಾಕ್ಷಸಿ. ನನ್ನನ್ನು ಮದುವೆಯಾಗು. ರಾಕ್ಷಸರಿಂದಾಗುವ ತೊಂದರೆಯನ್ನು ತಪ್ಪಿಸುತ್ತೇನೆ ಎಂದಳು. ಭೀಮ ಹಿಡಿಂಬೆಯ ಕೋರಿಕೆಗೆ ಒಪ್ಪಲಿಲ್ಲ. ಅಷ್ಟರಲ್ಲೇ ವೇಳೆಯಾಯಿತೆಂದು ಅಲ್ಲಿಗೆ ಹಿಡಿಂಬಾಸುರನೇ ಬಂದ. ಅವನಿಗೆ ತಂಗಿಯ ಮೇಲೆ ಸಿಟ್ಟಾಯಿತು. ನೇರವಾಗಿ ಭೀಮನ ಮೇಲೆ ಎರಗಿದ. ಭೀಮನಿಗೆ ಕೋಪ ಉಕ್ಕಿತು. ಹಿಡಿಂಬಾಸುರನನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸಿದ. ಬಳಿಕ ಸ್ವಲ್ಪ ದೂರ ಕೆಳೆದುಕೊಂಡು ಹೋಗಿ ಅವನೊಡನೆ ಯುದ್ಧ ಮಾಡಿ ಸಾಯಿಸಿದ. ಹಿಡಿಂಬಾಸುರ ತೀರಿಕೊಂಡ. ಅದೇ ವೇಳೆಗೆ ಮಲಗಿದ್ದ ಮಿಕ್ಕುಳಿದ ಪಾಂಡವರು ಮತ್ತು ಕುಂತಿಗೆ ಎಚ್ಚರವಾಯಿತು. ಹಿಡಿಂಬೆ ಭೀಮನನ್ನು ವಿವಾಹವಾಗೆಂದು ಪೀಡಿಸುತ್ತಿದ್ದುದು ಕಂಡುಬಂದಿತು. ಹಿಡಿಂಬೆಯನ್ನ ಮದುವೆಯಾಗಲು ಭೀಮನಿಗೆ ಇಷ್ಟವಿರಲಿಲ್ಲ. ಆದರೂ ಅಣ್ಣ ಯುಧಿಷ್ಠಿರನ ಮಾತಿಗೆ ಇಲ್ಲವೆನ್ನದೆ ಹಿಡಿಂಬೆಯ ಕೈ ಹಿಡಿದ. ಭೀಮ ಹಿಡಿಂಬೆಯರು ಕೆಲ ಕಾಲ ಸಂತೋಷದಿಂದಿದ್ದರು. ಹಿಡಿಂಬೆ ಬಳಿಕ ಹೊರಟು ಹೋದಳು. ಕೆಲವು ದಿನಗಳಲ್ಲಿ ಅವಳಿಗೆ ಒಬ್ಬ ಮಗ ಹುಟ್ಟಿದ. ಅವನೇ ಘಟೋತ್ಕಚ. ಮಹಾವೀರನಾಗಿ ಬೆಳೆದ ಘಟೋತ್ಕಚ. ಘಟೋತ್ಗಜ, ಘಟೋತ್ಕಜ ಅಂತ ಹೇಳ್ತೀವಿ ಸುಮಾರಾಗಿ. ಆದರೆ ಇವನ ನಿಜವಾದ ಹೆಸರು ಉಚ್ಚಾರಣೆ ಘಟೋತ್ಕಚ ಅಂಥೇಳಿ. ಈ ಘಟೋತ್ಕಚ ಮುಂದೆ ಮಹಾಭಾರತದ ಯುದ್ಧದಲ್ಲಿ ಪಾಂಡವರ ಜೊತೆ ಇದ್ದು ಕೌರವರೊಂದಿಗೆ ಯುದ್ಧ ಮಾಡಿದ. ಮಾಯಾವಿದ್ಯೆ ಕಲಿತಿದ್ದ ಘಟೋತ್ಕಚ ಮಹಾಭಾರತ ಯುದ್ಧದಲ್ಲಿ ರಾತ್ರಿ ಯುದ್ಧ ಮಾಡಿದಾಗ ಕರ್ಣನ ವೈಜಯಂತಿ ಎಂಬ ಅಸ್ತ್ರಕ್ಕೆ ಬಲಿಯಾಗಿ ತೀರಿಕೊಂಡ.